ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಡಿಸೆಂಬರ್ 5 ಗುರುವಾರ. ಗುರುವಾರದ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಪಾಪುಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಇದೆ. ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಬೇಕು ಇಂಜೆಕ್ಷನ್ ಮಾಡಿಸ್ಕೊಂಬರೋದಕ್ಕೆ. ಇವಾಗ ಅಕ್ಕ ಸ್ನಾನ ಮಾಡಿಸ್ತಿದ್ದಾರೆ ಪಾಪುನ. 1.5 ತಿಂಗಳಲ್ಲಿ ನಾನು ಹೋಗಿದ್ದೆ ಮಾಡಿಸ್ಕೊಂಬರಕ್ಕೆ. ಅವತ್ತು ಅಕ್ಕ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಹೋಗಿದ್ದೆ. ಇವತ್ತು ಅಕ್ಕ ಇದ್ದಾರಲ್ಲ, ಹಾಗಾಗಿ ಅಕ್ಕನೇ ಕರ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ಅಕ್ಕ ಪಾಪು ಸ್ನಾನ ಮಾಡಿಸಿ ಇವಾಗ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಕರ್ಕೊಂಡು ಹೊಂಟಾರ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅಂತ ಹೇಳಿದ್ನಲ್ವ, ಆವಾಗ ಮೆಟ್ಲತ್ತು ಬರಬೇಕಾದ್ರೆ ಸ್ವಲ್ಪ ಅವತ್ತು ಹೊಟ್ಟೆ ನನಗೆ ಪೇನ್ ಅಂತ ಅನ್ನಿಸ್ತು. ಹಂಗಾಗಿ ಇವತ್ತು ಅಕ್ಕನೇ ಹೋಗ್ತಿದ್ದಾರೆ. ಅವತ್ತು ಅಕ್ಕ ಇದ್ರೆ ಹೋಗ್ತಿದ್ರು, ಬಟ್ ಅವ್ರು ಕೆಲಸದ ಮೇಲೆ ಊರಿಗೆ ಹೋಗಿದ್ರು. ಹಂಗಾಗಿ ನಾನು ಕರ್ಕೊಂಡು ಹೋಗಿದ್ದೆ ಪಾಪುನ. ಇವತ್ತು ಅವ್ರು ಇದ್ರಲ್ವ, ಹಂಗಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಗುರುವಾರ ಅಂತ ಹೇಳಿದ್ನಲ್ವ, ಗುರುವಾರದ ದಿನ ನಮ್ಮ ಊರಿನ ಸಂತೆ ನೋಡ್ತಿರ್ಬೋದು ಎಷ್ಟೊಂದು ಗದ್ದಲ ಐತೆ ಅಂತೇಳಿ. ಇನ್ನೂ ಸಂಜೆ ಟೈಮಲ್ಲಿ ತುಂಬ ಗದ್ದಲ ಇರುತ್ತೆ. ನಾನು ಈ ವಿಡಿಯೋ ಮಾಡಿದಾಗ ಮಧ್ಯಾಹ್ನ 2:30 ಆಗಿತ್ತು. ಆವಾಗ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ತಂಗಿನೂ ಸಂತೆ ಮಾಡ್ಕೊಂಬರೋದಕ್ಕೆ ಅಂತೇಳಿ ಹೋಗಿದ್ಲು. ಹಾಗಾಗಿ ನಾನು ಇಲ್ಲೇ ಪಾಪು ಜೋಳಿಗೆ ಹತ್ರ ಮಲ್ಕೊಂಡಿದ್ನ. ಹಾಗಾಗಿ ಬಾಗ್ಲ ಹತ್ರ ನಿಂತ್ಕೊಂಡು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ. ಇಷ್ಟೊತ್ತಲ್ಲಾದರೆ ಸ್ವಲ್ಪ ತರಕಾರಿ ಎಲ್ಲ ಫ್ರೆಶ್ ಇರ್ತಾವೆ ಅಂತೇಳಿ ಈಗಲೇ ಹೋದ್ಲು. ಇವತ್ತು ಮಳೆ ಬರೋ ಥರನೇ ಇತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಬರ್ತೀನಿ ಅಂತೇಳಿ ಹೋದ್ಲು. ಇವಾಗ ನೋಡಿ, ವಿಡಿಯೋ ಹಾಗೆ ಮಾಡ್ತಾಯಿದ್ದೆ. ಪಾಪು ಇಲ್ಲೇ ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ನಲ್ವ, ಈ ಬಸ್ ಬಂದು ಜೋರು ಹಾರ್ನ್ ಹಾಕಿದ ತಕ್ಷಣವೇ ಎದ್ಬಿಟ್ಟ. ಹಾಗಾಗಿ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ಅವನನ್ನು ಎತ್ಕೊಂಡು ಹೋದೆ ನಾನು. ಮತ್ತು ತಂಗಿ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಇತ್ತೀಚೆಗೆ ಅಂದರೆ ನಾನು ಡಿಲೆವರಿ ಆದಾಗಿಂದ ಸ್ವಲ್ಪ ಸೊಪ್ಪು ಎಲ್ಲನೂ ಜಾಸ್ತಿನೇ ತೊಗೊಂಬರ್ತೀವಿ. ಯಾಕಂದರೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಈ ರೀತಿ ನಾವು ಜಾಸ್ತಿ ತಿನ್ನೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಡಿಲೆವರಿ ಆದಾಗಿಂದನೂ ಸ್ವಲ್ಪ ಸೊಪ್ಪೆಲ್ಲನೂ ಜಾಸ್ತಿನೇ ತೊಗೊಂಬಂದಾಳ. ಅದರಲ್ಲಿ ಈ ವಾರ ಸಬ್ಬಸಿಗೆ ಸೊಪ್ಪು ಸಿಗಲಿಲ್ಲ. ಹಾಗಾಗಿ ಜಾಸ್ತಿ ಮೆಂತ್ಯ ಸೊಪ್ಪನ್ನೇ ತೊಗೊಂಬಂದಿದ್ದಾಳ. ನೋಡ್ತಿರ್ಬೋದು, ಒಂದು 10-12 ಕಟ್ ತೊಗೊಂಬಂದಿದ್ಲು. ಅಂದ್ರೆ ನನಗೆ ಅಂತಲ್ಲ, ಮನೆಯವ್ರಿಗೆಲ್ಲರಿಗೂ ಮಾಡ್ತೀವಿ. ಇವಾಗಂತೂ ಬೆಳ್ಳುಳ್ಳಿ ರೇಟು ಜಾಸ್ತಿನೇ ಆಗಿತ್ತು. ಒಂದು ಪಾವು ಕೆಜಿಗೆ 100 ರೂಪೀಸ್ ಏನೋ ಇತ್ತಂತೆ ಸಂತೆಯಲ್ಲಿ. ಇತ್ತೀಚೆಗೆ ಸ್ವಲ್ಪ ರೇಟ್ ಜಾಸ್ತಿನೇ ಆಗಿದೆ. ಹಾಗೆ ಮತ್ತು ಮೊಳಕೆ ಕಟ್ಟಿದ ಕಾಳನ್ನು ತೊಗೊಂಬಂದಿದ್ಲು. ಮನೇಲಿ ಇವಾಗ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಖಾಲಿಯಾಗಿದ್ದವು. ಇವಾಗ ಹೊಲ್ದಲ್ಲಿ ಬಿತ್ತಿದ್ದಾರೆ. ಅವು ಬರೋ ತನಕ ಸಂತೆಲಿ ತೊಗೊಂಬರೋದು. ಇಲ್ಲಾಂದರೆ ನಾವೇನು ಸಂತೆಲಿ ತರೋಲ್ಲ, ಮನೆಯಲ್ಲೇ ನೆನೆ ಹಾಕಿ ಮೊಳಕೆ ಕಟ್ಟಿಸ್ತೀವಿ. ನೋಡಿ, ಇಷ್ಟೊಂದು ಸೊಪ್ಪು ತೊಗೊಂಬಂದಿದ್ದಾಳೆ. ಇವು ಆಲ್ಮೋಸ್ಟ್ ನಮಗೆ ಒಂದು 3-4 ದಿನ ಆಗುತ್ತೆ ಸೊಪ್ಪು. ಜಾಸ್ತಿ ತಂದು ಸ್ಟೋರ್ ಮಾಡೋಕ್ಕೂ ಹೋಗೋದಿಲ್ಲ. ಅಂದರೆ ಬಜಾರ್ದಲ್ಲೇ ಮನೆ ಇರೋದು ನಮ್ಮದು. ಹಂಗಾಗಿ ತರಕಾರಿಗಾಗಲಿ ಸೊಪ್ಪು ಈ ಥರ ಏನಾದರೂ ಬೇಕಂದರೆ ಈಸಿಯಾಗಿ ಸಿಗುತ್ತಾ, ನೋಡ್ಕೊಂಬಂದು ತೊಗೊಂಡು ಹೋಗ್ಬೇಕು ಅನ್ನೋದೇನಿಲ್ಲ, ಅಲ್ಲೇ ಮನೆ ಹತ್ರನೇ ಸಿಗುತ್ತಾ. ನೋಡಿ, ಒಂದು 4-5 ದಿನಕ್ಕೆ ಇಷ್ಟು ತರಕಾರಿ ಬೇಕಾಗುತ್ತೆ. ಅಂದರೆ ಹೊಲದಲ್ಲಿ ಲೇಬರ್ಸ್ ಬಂದರೆ ಸ್ವಲ್ಪ ಬುತ್ತಿನೂ ಜಾಸ್ತಿ ಕಟ್ಟಬೇಕು. ಹಾಗಾಗಿ ಇವಾಗ ಹೊಲದಲ್ಲಿ ಕೆಲಸ ಇರೋದ್ರಿಂದ ರೇಷನ್ ಆಗಿರ್ಬೋದು ಮತ್ತು ಕಾಯಿಪಲ್ಯ ಜಾಸ್ತಿನೇ ತೊಗೊಂಬರ್ತೀವಿ. ಇದು ಒಂದು 2-3 ದಿನ ಆಗುತ್ತೆ ಇಷ್ಟೊಂದು ಕಾಯಿಪಲ್ಯ ಎಲ್ಲನೂ. ಇದಾದ ನಂತರ ಮತ್ತು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡಿದೆ. ಪಾಪುಗೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಕ್ಕೆ ಅಕ್ಕ ಈ ಬ್ಲ್ಯಾಂಕೆಟ್ ಹಾಕ್ಕೊಂಡು ಹೋಗಿದ್ರಲ್ವ, ಹಾಗಾಗಿ ಹರ್ಷನೂ ನೋಡಿ ನಾನು ಪಾಪು ಅಂತೇಳಿ ಈ ಬ್ಲ್ಯಾಂಕೆಟ್ ಹಾಕ್ಕೊಂಡು ಆಟ ಆಡ್ತಿದ್ದ. ಇದಾದ ನಂತರ ನೋಡಿ, ಹರ್ಷನ್ ಮಾಮರು ಹೊಲ್ದಾಗ ಕರ್ಕೊಂಡೋದ್ರು. ಯಾಕಂದರೆ ಪಾಪುಗೆ ಇವತ್ತು ಇಂಜೆಕ್ಷನ್ ಹಾಕಿತ್ತಲ್ವ, ಹಂಗಾಗಿ ಮತ್ತೆ ಮನೆಯಲ್ಲಿ ಗಲಾಟೆ ಮಾಡಿದರೆ ಎದ್ದೊಳ್ತಾನೆ ಪಾಪು ಅಂತೇಳಿ. ಮತ್ತು ಯಾವಾಗಲೂ ಅವನಿಗೆ ಉಪ್ಪ ಕೊಡೋದು, ಕೈ ಹಿಡ್ಕೊಳ್ಳೋದು, ಕೈಗೆ ಉಪ್ಪ ಕೊಡೋದು ಮಾಡ್ತಿರ್ತಾನೆ ಹರ್ಷ. ಹಂಗಾಗಿ ಮತ್ತೆ ಇವತ್ತು ಇಂಜೆಕ್ಷನ್ ಮಾಡಿಸಿದ್ರಲ್ವ, ಸುಮ್ಮನೆ ಬೇಡ, ಮನೆಯಲ್ಲಿದ್ದರೆ ಪಾಪು ಕಿರಿಕಿರಿ ಮಾಡ್ತಾನೆ ಅಂತೇಳಿ ಮಾಮರು ಹೊಲ್ದಾಗ ಕರ್ಕೊಂಡೋಗಿದ್ರು. ಇವತ್ತು 10 ಗಂಟೆಗೆ ಕರ್ಕೊಂಡೋಗಿದ್ದಾರೆ ಮಾಮರು. ಬರೋದು ಒಮ್ಮೆಲೆ ನೈಟು 7:30-8 ಗಂಟೆ ಟೈಮ್ಗೆ ಬರ್ತಾರೆ ಡೈಲಿನೂ. ನೋಡಿ, ನಮ್ಮವೇ ಇವು ಕೋಳಿ ಅಷ್ಟು ಆಲ್ಮೋಸ್ಟ್ ಜವಾರಿ ಕೋಳಿನೇ ಇರೋದು. ಮುಂಚೆ ಎಲ್ಲ ಪೈಗೋ ಕೋಳಿ ಇದ್ವು, ಅವೆಲ್ಲ ಇವಾಗಿಲ್ಲ, ಜವಾರಿ ಕೋಳಿನೇ ಇರೋದು. ತತ್ತಿ ನೋಡಿ ಇವಾಗ ಸ್ಟೋರ್ ಮಾಡಿ ಇಡ್ತಾರೆ ಮರಿಗಿಡೋದಕ್ಕೆ. ಬೇಸಿಗೆ ಟೈಮಲ್ಲಾದರೆ ಮರಿ ಏನು ಚೆನ್ನಾಗಿ ಎಬ್ಸೋದಿಲ್ಲ, ಹಂಗಾಗಿ ಆ ಟೈಮಲ್ಲಿ ತಿಂದುಬಿಡ್ತೀವಿ. ಮತ್ತು ಇವಾಗೂ ತಿಂತೀವಿ, ಬೇರೆಯವ್ರಿಗೇನು ಯಾರಿಗೂ ಕೊಡೋಂಗಿಲ್ಲ. ನಮಗೆ ಮನೆಗೆ ಬೇಕಾಗ್ತಾವು ತತ್ತಿ. ಮತ್ತು ಒಂದು 10
10 ಇಲ್ಲ 14 ಆಗುವಷ್ಟು ಅಷ್ಟೇ ಒಂದು ಕೋಳಿಗಿಟ್ಟು ಅವನ್ನ ಮರಿ ಮಾಡಿಸ್ತಾರೆ. ಮುಂಚೆ ಎಲ್ಲ ಇನ್ನೂ ಜಾಸ್ತಿನೇ ಇದ್ವು ಕೋಳಿ. ಅವು ಎಲ್ಲ ಇವಾಗ ಬರೀ ನಾಯಿ ಹಿಡಿದು ಮುಂಗ್ಲಿನೂ ಬರ್ತಾವೆ, ಅಲ್ಲಿ ರೂಮ್ ಹತ್ರ ಬಂದು ಮುಂಗ್ಲಿನೂ ತಿಂದು ಬರೀ ಇಷ್ಟೇ ಮಾತ್ರ ಉಳಿದಿದ್ದವು. ಆ ಕಡೆ ಬೈಲಾದಾಗೆಲ್ಲನೂ ನಾಯಿ ಜಾಸ್ತಿನೇ ಬರ್ತಾವೆ. ಒಬ್ಬರು ಎನಿ ಟೈಮ್ ಹೊಲದ ಮುಂದೆ ಇರಲೇಬೇಕು ಕೋಳಿ ಬಿಟ್ಟಾಗ, ಇಲ್ಲಾಂದ್ರೆ ಒಂದು ನೋಡೋತ್ಲಿಗೆ ಒಂದು ಏನಾದರೂ ಮಾಡಿಬಿಟ್ಟಿರ್ತಾವೆ. ಹಾಗಾಗಿ ಕೋಳಿ ಬಿಟ್ಟಾಗ ಒಬ್ರು ಯಾರು ಇದ್ರೆ ಚೆನ್ನಾಗಿ ಬೆಳಿತಾವೆ. ಇಲ್ಲಾಂದ್ರೆ ಮಾಮರ್ದೊಮ್ಮೆ ಒಂದೊಂದು ಟೈಮು ಊರಲ್ಲಿ ಏನಾದರೂ ಕೆಲಸ ಇದ್ರೆ ಬಿಟ್ಟು ಬಂದಿರ್ತಾವಲ್ಲ, ಅವಾಗ ಎನಿ ಟೈಮ್ 1 ಅಥವಾ 2 ಕೋಳಿ ಅಂತೂ ನಾಯಿ ಹಿಡ್ದೇ ಬಿಟ್ಟಿರ್ತಾವೆ. ಹಾಗಾಗಿ ಒಬ್ರಲ್ಲ ಒಬ್ಬರು ಹೊಲದ ಮುಂದೆ ಇರಲೇಬೇಕು. ಇವಾಗ ನೋಡಿ ಫಸ್ಟ್ ಈ ಹೊಲಕ್ಕೆ ಮೆಕ್ಕೆಜೋಳ ಹಾಕಿದ್ದು ನಾನು ಲಾಗಲ್ಲಿ ಹಾಕಿದ್ನಲ್ವ, ಅದನ್ನು ಆಲ್ರೆಡಿ ಇವಾಗ ರಾಶಿ ಮಾಡಿ ಎಲ್ಲ ತೆಗೆದು ಮತ್ತೆ ಇದೇ ಹೊಲಕ್ಕೇನೆ ಇವಾಗ ಮೆಕ್ಕೆಜೋಳ ಬಿತ್ತಿದ್ದಾರೆ. ಬೆಳೆ ಎಲ್ಲ ತುಂಬ ಚೆನ್ನಾಗೇ ಬಂದಿದೆ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ರು ಮಾಮರು. ನಾನೇನು ಹೊಲದಲ್ಲಿ ಹೋಗಿಲ್ಲ, ಅವರೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ರು, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತು ಹರ್ಷನೂ ಕರ್ಕೊಂಡು ಹೋಗಿದ್ರಲ್ವ, ಹಾಗಾಗಿ ವಿಡಿಯೋನ ಮಾಡಿದ್ದಾರೆ ಮಾಮರೇ. ಆಲ್ರೆಡಿ ಇದಕ್ಕೆ ಇವಾಗ 2-3 ಸರಿ ಗೊಬ್ಬರನ ಹಾಕಿದ್ದಾರೆ. ಮತ್ತು ಎಲ್ಲನೂ ನೀಟಾಗಿ ಅರಗಿ ಕಸ ಏನು ಜಾಸ್ತಿ ಇಲ್ಲ ಹೊಲದಲ್ಲಿ. ನೋಡ್ತಿರ್ಬೋದು ಎಷ್ಟೊಂದು ಕ್ಲೀನಾಗಿದೆ ಅಂಥೇಳಿ. ಬೆಳೆನೂ ಅಷ್ಟೇ ಚೆನ್ನಾಗಿ ಬಂದೈತಿ. ಹರ್ಷ ನೋಡಿ ಮನೇಲಿ ಎಷ್ಟು ಕಿಡಿಗೇಡಿ ಮಾಡ್ತಾನಲ್ವ, ಅಷ್ಟೇ ಕಿಡಿಗೇಡಿ ಹೊಲ್ದನೂ ಮಾಡ್ತಾನೆ. ಹಾಗಾಗಿ ಮಾಮರು ತಮ್ಮದೇನಾದರೂ ಅರಗೋದು ಬಿತ್ತೋದು ಈ ಥರ ಇದ್ರೇನು ಕರ್ಕೊಂಡು ಹೋಗೋದಿಲ್ಲ ಅವನನ್ನು. ಹೊಲ್ದಲ್ಲಿ ಏನೂ ಕೆಲಸ ಇಲ್ಲ, ದನ ಮೇಯಿಸೋದು ಕೋಳಿ ನೋಡ್ಕೊಳ್ಳೋದು ಇಷ್ಟು ಮಾತ್ರ ಇದ್ದರೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲೇ ನೆಳ್ಳಿಗೆ ಆಟ ಆಡ್ತಾನೆ ಅಂತೇಳಿ. ಇಲ್ಲ ಅವ್ರದ್ದು ಏನಾದರೂ ಕೆಲಸ ಇದ್ದರೆ ಇಲ್ಲೇ ಮನೆಯಲ್ಲೇ ಬಿಟ್ಟೋಗಿರ್ತಾರೆ. ಮುಂಚೆ ಎಲ್ಲ ಏನಿದ್ರು ಕರ್ಕೊಂಡು ಹೋಗ್ತಿರಲಿಲ್ಲ. ಬಟ್ ನಾನು ಡಿಲೆವರಿ ಆದಾಗಿಂದ ಪಾಪುಗೆ ಯಾವಾಗಲೂ ಬರೋದು, ಉಪ್ಪ ಕೊಡೋದು, ಅವ್ನು ಮಲ್ಕೊಂಡಾಗ ಸ್ವಲ್ಪ ಗಲಾಟೆ ಮಾಡೋದು ಈ ಥರ ಮಾಡ್ತಾನಲ್ವ, ಹಾಗಾಗಿ ಇವಾಗ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ನಾಯಿ ನೋಡಿ ಕೆಳಗೆಲ್ಲ ಬಿಟ್ಟು ಹೋಗಿ ಗೂಡಿನ ಮೇಲೆ ಮಕ್ಕೊಂಡೈತಿ. ನಾನು ಆಲ್ರೆಡಿ ಲಾಗಲ್ಲಿ ತೋರಿಸಿದ್ದೀನಿ ನಮ್ಮ 2 ನಾಯಿ ಅದಾವಂತೇಳಿ. ಇದು ಒಂದು ನಾಯಿ, ಇನ್ನೊಂದು ಅಲ್ಲೇ ರೂಮ್ ಹತ್ರನ ಕಟ್ಟಾಕಿದ್ದೀವಿ. ಎರಡೂ ತುಂಬಾ ಜೋರಿದ್ದವು. ಹೊಲದ ಹತ್ರ ಆಯಿತು, ಮನೆ ಹತ್ರ ಆಯಿತು, ತುಂಬಾ ಕಾಳಜಿ ಇದ್ದವು. ನಮ್ಮ ಮಾಮರು ಯಾವಾಗಲೂ ಹೇಳ್ತಿರ್ತಾರೆ, ನಮಗೆ ಬುತ್ತಿ ಕಟ್ಟೋದು ಲೇಟ್ ಆದರೂ ಪರವಾಗಿಲ್ಲ, ನಾಯಿಗೆ ಮೊದಲು ಕಟ್ರಿ ಅಂತೇಳಿ ಡೈಲಿನೂ ಅದನ್ನೇ ಹೇಳ್ತಿರ್ತಾರೆ. ಡೈಲಿ ಸ್ವಲ್ಪ ಹೊಲಕ್ಕೆ ಬೇಗನೆ ಹೋಗ್ತಿದ್ರು. ಇವತ್ತು ಒಂದು ಸ್ವಲ್ಪ ಲೇಟಾಗಿ ಹೋದರು, ಯಾಕಂದರೆ ಹರ್ಷನೂ ಕರ್ಕೊಂಡು ಹೋದ್ರಲ್ವ, ಹಂಗಾಗಿ ಬೆಳಗ್ಗೆ ತುಂಬ ಚಳಿ ಇತ್ತು. ಹಂಗಾಗಿ ಸ್ವಲ್ಪ ಇವತ್ತು ಲೇಟ್ ಮಾಡಿ ಹೋದರು, ಸ್ವಲ್ಪ ಬಿಸಿಲು ಬಿದ್ದಿಂದನೇ ಹೋದರು. ಇವಾಗ ಕರು ಬಿಟ್ಟಾರ ನೋಡ್ರಿ. ಇವಾಗ ಬಿಟ್ಟು ನೆಕ್ಸ್ಟ್ ಹಾಲು ಹಿಂಡ್ಕೊಂಡು ಮನೆಗೆ ಬಂದು ಹಾಲು ಕೊಟ್ಟು ಊಟ ಮಾಡಿಕೊಂಡು ಬುತ್ತಿ ತೊಗೊಂಡು ಮತ್ತು ನಾಯಿಗೂ ತೊಗೊಂಡು ಮತ್ತು ನೆಕ್ಸ್ಟು ಹೊಲಕ್ಕೆ ಹೋಗ್ತಾರೆ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೋದ್ರನ್ನಲ್ವ, ಹಂಗಾಗಿ ಇವಾಗ ಹಿಂಡ್ತಿದ್ದಾರೆ ಹಾಲು. ಡೈಲಿನೂ ಸಣ್ಣ ಮಾಮರೇ ಹಿಂಡೋದು ಹಾಲು. ದೊಡ್ಡ ಮಾಮರು ತುಂಬ ರೇರು, ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತ್ರ ಹಾಲು ಹಿಂಡೋದು. ದಿನಾಲೂ ಪ್ರತಿದಿನ ಸಣ್ಣ ಮಾಮರೇ ಹಾಲು ಹಿಂಡೋದು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಎಮ್ಮೆ ಹಾಲು ಜಾಸ್ತಿನೇ ಹಿಂಡುತ್ತೆ. ಮಾಮರ್ ಟಿಫನ್ ಇಟ್ಕೊಂಡಾರಲ್ವ, ಅದ್ರ ತುಂಬಾ ಹಿಂಡುತ್ತೆ ಮ್ಯಾಕ್ಸಿಮಮ್ ಅಂದ್ರೂ. ಆದರೆ ನಾವು ಜಾಸ್ತಿ ಹಿಂಡ್ಕೊಂಬರಂಗಿಲ್ಲ, ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಿಂಡ್ಕೊಂಬರ್ತೀವಿ. ಯಾಕಂದರೆ ಕರು ಇನ್ನೂ ಚಿಕ್ಕದೈತಲ್ಲ, ಹಂಗಾಗಿ ಅಷ್ಟೂ ಅದಕ್ಕೆ ಬಿಟ್ಬಿಡ್ತಾರೆ. ಮನೆಗೆ ಎಷ್ಟು ಬೇಕು ಅಷ್ಟೇ ಹಿಂಡ್ಕೊಂಬರ್ತಾರೆ. ಕೇಂದ್ರಕ್ಕೆ ಅದಕ್ಕೇನು ಹಾಕಂಗಿಲ್ಲ. ಅವರು ಎಮ್ಮೆ ಕೊಡಬೇಕಾದವರು ಅವರು ಹಂಗೆ ಹೇಳಿದರು, ಜಾಸ್ತಿನೇ ಹಿಂಡುತ್ತಾ ಎಮ್ಮೆ ಅಂತ ಹೇಳಿದರು. ಎಮ್ಮೆ ಏನು ಜಾಸ್ತಿ ಹಾಲು ಕೊಡುತ್ತಾ, ಅಂದ್ರೆ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂಡ್ಕೊಂಬರ್ತೀವಿ. ಮತ್ತು ನೈಟು ಆಂಟಿಯರು ಒಯ್ತಾರೆ, ಹಾಗಾಗಿ ಒಂದು ಸ್ವಲ್ಪ ನೈಟು ಜಾಸ್ತಿನೇ ತೊಗೊಂಬರ್ತೀವಿ. ಬೆಳಗ್ಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂಡ್ಕೊಂಡು ಬರ್ತೀವಿ. ದಿನಾನೂ ಸಣ್ಣ ಮಾಮರೇ ಹಿಂಡ್ತಾರೆ ಹಾಲು. ಯಾವಾಗಾದರೂ ಒಮ್ಮೆ ಮಾತ್ರ ದೊಡ್ಡ ಮಾಮರು ಹಿಂಡೋದು. ತುಂಬ ರೇಯರ್ ಅವರು ಹಿಂಡ್ಕೊಂಬರೋದು ಹಾಲು. ಇವರು ಡೈಲಿ ಹಿಂಡ್ತಾರೆ.
ಹೇ ಓಡಿಸಿರ್ಬೇಡ ಅರ್ಸು ಸುಮ್ಮನೆ ರಪ್ಪಾಜಿ ಮರಿಗಳು ಕಡಿತೈತದ. ನೋಡ್ರಿ ಹರ್ಷ ಕೋಳಿನ ಮೇಯೋಕ್ಕೂ ಬಿಡ್ತಾ ಇಲ್ಲ, ನೀರು ಕುಡಿಯೋಕ್ಕೂ ಬಿಡ್ತಾ ಇಲ್ಲ. ಮಕ್ಳು ಎಲ್ಲಿರ್ತವೋ ಅಲ್ಲಿ ಕಿಡಿಗೇಡಿತನ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ಮಾಮರು ತಮ್ಮದು ಏನಾದರೂ ಕೆಲಸ ಇದ್ರೆ ಹೊಲದ ಕಡೆ ಅವನನ್ನು ಕರ್ಕೊಂಡು ಹೋಗಲ್ಲ. ಇವತ್ತೇನು ಕೆಲಸ ಇಲ್ಲ ಅಂತೇಳಿ ಹರ್ಷನ ಹೊಲದ ಕಡೆ ಕರ್ಕೊಂಡು ಹೋಗಿದ್ರು. ಬಂದಿರ್ತಾನ್ರಿ ಆಗ ಮುಂಜಾನೆ. ನಾನು ಈ ಎತ್ತು ತೊಗೊಂಬಂದಾಗ ಸ್ಟಾರ್ಟಿಂಗು ಒಂದು ಶಾರ್ಟ್ ವಿಡಿಯೋ ಮಾಡಾಕಿದ್ದೆ. ಅವಾಗಿನ್ನೂ ಚಿಕ್ಕವಿದ್ದು ನೋಡಿ, ಇನ್ನು ಗಳೆಬೇನು ಕಟ್ಟಿದ್ದಿಲ್ಲ ಅಂತ ಅವಾಗ ತೊಗೊಂಬಂದಿದ್ರು. ಇವಾಗ ನೋಡಿ ಎಷ್ಟು ದೊಡ್ಡವಾಗ್ಯವು. ಹೊಲ ಹರ್ಗಕ್ಕಾಯ್ತು ಮತ್ತು ಮೇಲ್ಪಳಿ ಹೊಡ್ಯೋಕ್ಕಾಯ್ತು, ಎಲ್ಲದಕ್ಕೂ ಇವಾಗ ಎತ್ತನ ಕಟ್ಟಿ ಹೊಡಿತಾರೆ ನೋಡ್ರಿ ಮಾಮರು. ಇನ್ನೊಂದು ನಾಯಿ ಇಲ್ಲೈತೆ ನೋಡಿ. ಈ ನಾಯಿ ಮಾತ್ರ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಬ್ಲ್ಯಾಕ್ ನಾಯಿ, ಆ ನಾಯಿಕಿನ ತುಂಬ ಸ್ಟ್ರಾಂಗು, ತುಂಬ ಜೋರು ಐತೆ ನೋಡಿ. ಸ್ಟಾರ್ಟಿಂಗಲ್ಲಿ ನಮ್ಮ ನಾಯಿನೇ ಕೋಳಿನ ಜಾಸ್ತಿ ಹಿಡಿತಿತ್ತು. ನಮ್ಮ ಕೋಳಿನ ಸಣ್ಣದಿತ್ತಲ್ವ, ಏನು ಗೊತ್ತಾಕಿದ್ದಿಲ್ಲ, ಹಂಗಾಗಿ ಜಾಸ್ತಿ ಹಿಡಿತಿತ್ತು. ಇವಾಗ ದೊಡ್ಡದಾಗೈತಲ್ಲ, ಕೋಳಿ ಏನು ಹಿಡಿಯೋಂಗಿಲ್ಲ. ಬೇರೆ ನಾಯಿ ಯಾವುದಾದ್ರೂ ಬಂದ್ರೂ ಕಡಿದು ಓಡಿಸ್ತೈತಿ. ಅದು ಮಾತ್ರ ತುಂಬಾ ಜೋರೈತಿ. ಮನೆ ಹತ್ರ ಬಂದ್ರೂ ಅಷ್ಟೇ ಕಾಳಜಿ ಐತಿ. ಮೆಟ್ಲನ್ನ ಯಾರನ್ನೂ ಹತ್ತಿಸ್ಕೊಡಂಗಿಲ್ಲ ಬೇರೆದವ್ರನ್ನ, ಅಷ್ಟು ತುಂಬಾ ಸ್ಟ್ರಾಂಗ್ ಐತಿ ನಾಯಿ. ಈ ಕಡೆ ಹೊಲದಾಗ ನೋಡಿ, ಒಂದು ಕಡೆ ಹೊಲ್ದಾಗ ಮೆಕ್ಕೆಜೋಳ ಮತ್ತು ಈ ಕಡೆ ಹೊಲ್ದಾಗ ಶೇಂಗಾ, ಕಡ್ಲಿ ಮತ್ತು ಹೆಸರು, ಉದ್ದಿನ ಬೇಳೆ ಬಿತ್ಯಾರ. ಇವತ್ತೇನಪ್ಪ ಬರೀ ಹೊಲದ್ದೇ ತೋರಿಸ್ತಿದ್ದಾರ ಅಂತ ಅಂದ್ಕೊಳ್ಬೋದು. ನಾನೇ ತುಂಬ ದಿನ ಆಯ್ತಲ್ವ ಹೊಲದ ಕಡೆ ಹೋಗಿ, ಹಾಗಾಗಿ ಮಾಮರಿಗೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ, ಹಂಗಾಗಿ ಮಾಡಿದರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ವಾಯ್ಸ್ ಓವರ್ ಕೊಟ್ಟು ಹಾಗೆ ಎಡಿಟ್ ಮಾಡ್ತಿದ್ದೀನಿ. ಹರ್ಷ ನೋಡಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಮಾಮರಲ್ಲಿ ಎತ್ತತ್ರ ಹೋಗಿ ನಿಲ್ತಿದ್ನಲ್ವ, ಸುಮ್ಮನೆ ಯಾಕೆ ಬೇಕು ಅಂತೇಳಿ ಕರ್ಕೊಂಬಂದಿದ್ದಾರೆ ಈ ಕಡೆ. ಹಂಗಾಗಿ ನೋಡಿ ಹೆಂಗೆ ಮಾಡ್ತಿದ್ದಾನೆ, ಅಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಇವಾಗ ನೋಡಿ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲನೂ ಕಸ ಗುಡಿಸೋದಾಯ್ತು, ಎತ್ತು ಹೊರಗಡೆ ಕಟ್ಟಿ ಮೇವು ಹಾಕೋದು ಎಲ್ಲ ಕೆಲಸನೂ ಮುಗಿಸಿ ಹಾಲು ಹಿಂಡ್ಕೊಂಡು ಒಂದು 4-5 ಲೈನ್ ಅಷ್ಟೇ ನಿನ್ನೆ ಉಳಿಸಿದ್ರಂತೆ ಹೊಡೆಯೋದು ಕುಂಟಿನ. ಹಂಗಾಗಿ ಸೈಕಲ್ ಕುಂಟಿ ತೊಗೊಂಡು ಹೊಡೆದು ಮನೆ ಕಡೆಗೆ ಬರ್ತಾ ಇದ್ದಾರೆ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.